ಜನ ಅಭಿಮಾನಿಗಳು ರಾಜ್ಯೋತ್ಸವ ಹಾಗೆ ಸೆಲೆಬ್ರೇಟ್ ಮಾಡಬೇಕು ಯಾವಾಗಲೂ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸು ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು. ಅದೇ ಸಿನಿಮಾ. ಆ್ಯಂಡ್ ಒಂದು ಬೈಕಿರಣಿ ಅಂತ ಮಾತ್ರ. ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದ ಹಂಗೆ ಸೆಲೆಬ್ರೇಟ್ ಮಾಡಿರೋದು. ಹೌಸ್ಫುಲ್ ಆಗಿದೆ. ಕ್ರೌಡ್ನು ಫ್ರೀ ನೋಡ್ತಾ ಇದ್ರು. ಹೊರಗಡೆ ಎಷ್ಟು ರೀತಿಯಾಗಿರುತ್ತೆ ಅಬ್ಬರ ಹೇಗಿದೆ ಸರ್? ತುಂಬ ಖುಷಿಯಾಗುತ್ತೆ ಸಿನಿಮಾ. ನಾನು ಅಂತಲ್ಲ, ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟ್ರೋಲಲ್ಲಿ. ಅಷ್ಟು ಮಜಾ ಕೊಟ್ಟಿದ್ದಾರೆ. ಅದೇ ಪಂಜಾಬಲ್ಲಿ ರಾಮ ಸೆಕೆಂಡಲ್ಲಿ ರಾವಣ ನೋಡಿದಾಗ ಈಗ ಒಂದು ಪಾತ್ರ ಭೈರತಿ ರಣಗಲ್ ಥರದ ಪಾತ್ರ, ಇವಾಗ ನಮ್ಮ ಮಕ್ತಿಲ್ ನೋಡಿದ ಪಾತ್ರ ಯಾಕಂಗಿತ್ತು ಆಯ್ತು ಅನ್ನೋದಕ್ಕೊಂದು ಅದ್ಭುತವಾದ ಕಥೆ ಕಟ್ಟಬೇಕಲ್ಲ, ಅದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸರ್ ನೀವು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಬಂದಿದ್ದೀರಾ ಸರ್? ಎಲ್ಲರೂ ಇಡೀ ಒಂದು 70% ಥಿಯೇಟ್ರ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಇತ್ತು ಇವತ್ತು. ಸರ್ ಅಭಿಮಾನಿಗಳಿಗೆ ಸರ್ ಸೆಲೆಬ್ರೇಟ್ ಮಾಡಬೇಕು. ನಮಗೆ ನಾವು ಮಾಸ್ ಸಿನಿಮಾಗಳು ಅಂದರೆ ನಾವು ಹಂಗೆ ನೋಡಿ ಅಭ್ಯಾಸ ಸರ್. ಶ್ರೀನಿವಾಸ ಥಿಯೇಟ್ರಲ್ಲಿ ಅರ್ಲಿ ಮಾರ್ನಿಂಗ್ ಶೋ ನೋಡೋದು. ಸರ್ ಪಿನ್ ವಸಂತ್ ದೇವರಾಜ್ ಅವರು ಪಾಠ ಏನು ಸರ್ ಅಭಿಮಾನಿಗಳಿಗೆ ಒಂದು ಈ ಮೂಲಕ ಒಂದು ಮೆಸೇಜ್ ಸರ್ ಕನ್ನಡ ಅಭಿಮಾನಿಗಳಿಗೆ? ಏನಿಲ್ಲ, ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡೋದು ಹಾಕ್ಬೇಡಿ ಅಷ್ಟೇ. ಈಗ ಇಂಟ್ರೋಲ್ ಪಾಯಿಂಟಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು, ಅದನ್ನು ಸ್ಟೋರಿಗೆ ಹಾಕೋದು, ಯೂಟ್ಯೂಬ್ ಹಾಕೋದು, ಅದನ್ನು ಮಾಡಬೇಡಿ. ಮಾಡಬೇಡಿ. ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಅಂತ. ಜೋಗಿ, ಭೈರತಿ ರಣಗಲ್ ಮತ್ತೆ ಜನ್ಮದ ಜೋಡಿ, ಇವು 3 ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಷ್ಟೇ.